ದೊಡ್ಡ ದೊಡ್ಡ ಕನಸುಗಳಿವೆ. ಸೊ ಕನಸುಗಳು ಯಾವ ತರ ಇರುತ್ತೆ ಅಂದ್ರೆ ಎಲ್ರಿಗೂ ಒಂದು ಮನೆ ಬೇಕು ಅಂತ, ದೊಡ್ಡ ಮನೆ ಬೇಕು, ದೊಡ್ಡ ಲಕ್ಸುರಿ ಕಾರ್ ಬೇಕು. ಹಾಗೆ ನಮ್ಮ ಮಕ್ಳ ಜೊತೆ ಮನೆಯವರ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಟೂರ್ಸ್ ಹೋಗ್ಬೇಕು, ವರ್ಲ್ಡ್ ಟೂರು ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ತುಂಬಾ ಜನಕ್ಕೆ ಒಂದು ರೆಕಗ್ನಿಷನ್ ಪಡಿಬೇಕು, ತುಂಬಾ ಜನರ ಮಧ್ಯೆ ನಾನು ಒಂದು ಗುರುತಿಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇನ್ನು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಎಲ್ಲ ಪೇರೆಂಟ್ಸ್ಗೂ ಆಸೆ ಇರುತ್ತೆ. ಮಕ್ಳ ಪೇರೆಂಟ್ಸ್ ಹತ್ರ ಕೇಳಿದ್ರೆ ನಿಮ್ಮ ಕನಸಿನ ಹೇಳಿದ್ರೆ ಎಲ್ರೂ ಹೇಳೋದು ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ. ಬೇರೆ ಬೇರೆ ಕನಸಿರುತ್ತೆ. ನಮ್ಮ ಕನಸು ದೊಡ್ಡದಾಗಿರುತ್ತೆ, ಆದ್ರೆ ನಮ್ಗೆ ಏನ್ ಇನ್ಕಮ್ ಬರುತ್ತೆ ಅದು ತುಂಬಾ ಚಿಕ್ಕದಾಗಿರುತ್ತೆ. ಸೊ ನಾವು ಕನಸನ್ನ ನಾವು ಫುಲ್ಫಿಲ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಒಂದು ಜಾಬ್ ಅಲ್ಲಿ ಇರ್ತೀವಿ ಅಲ್ವಾ. ಜಾಬ್ ಅಲ್ಲಿ ಏನಿರುತ್ತೆ, ಒಂದ್ ಕೆಲಸ ಮಾಡಿದಾಗ ಮಾತ್ರ ಇನ್ಕಮ್ ಬರುತ್ತೆ. ಅದೇ ರಿಟೈರ್ಡ್ ಆದ್ಮೇಲೆ ಏನಾದ್ರೂ ಇನ್ಕಮ್ ಸಿಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ನಾವು ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ಬಿಸ್ನೆಸ್ ಮ್ಯಾನ್ ಅನ್ನು ತಗೊಳ್ಳಿ, ಅವ್ರು ಯಾವಾಗ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರ ಬಿಸ್ನೆಸ್ ಯಾವಾಗ ನಡೀತಾ ಇರುತ್ತೆ ಅವಾಗ ಮಾತ್ರ ಇನ್ಕಮ್ ಇರುತ್ತೆ. ಅದು ಯಾವಾಗ ಸ್ಟಾಪ್ ಮಾಡ್ತಾರೆ ಖಂಡಿತ ಅವರಿಗೆ ಇನ್ಕಮ್ ಇರೋದಿಲ್ಲ. ಈವನ್ ಡಾಕ್ಟರ್ಸ್ ಆಗ್ಲಿ, ಇಂಜಿನಿಯರ್ಸ್ ಆಗ್ಲಿ, ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಹಾಗೆ, ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಯರ್ಸ್, ಅವ್ರು ವರ್ಕ್ ಮಾಡಿದಾಗ ಮಾತ್ರ ಇನ್ಕಮ್ ಇರುತ್ತೆ. ಅವ್ರು ಯಾವಾಗ ಸ್ಟಾಪ್ ಮಾಡ್ತಾರೆ ಅವರಿಗೆ ಇನ್ಕಮ್ ಕೂಡ ಸ್ಟಾಪ್ ಆಗುತ್ತೆ. ಸೊ ಇದನ್ನ ನಾವು ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ ಇದೆ. ಅದು ಯಾವ ತರ ಅಂದ್ರೆ ನೀವು ವರ್ಕ್ ಮಾಡದೇ ಇದ್ರೂ ಕೂಡ ಬರುವಂತ ಇನ್ಕಮ್. ಅದು ಯಾರೆಲ್ಲ ಪಡಿಬಹುದು ಅಂದ್ರೆ, ಇವಾಗ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಮಾತ್ರ ನಮ್ಗೆ ಅಲ್ಲಿ ನಮ್ಮ ಎಫರ್ಟ್ ಇರತ್ತೆ. ನಾವು ಯಾವಾಗ ಅರ್ನ್ ಮಾಡ್ತಾ ಇದ್ದಾಗ ದೊಡ್ಡ ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿರ್ತೀವಿ, ಯಾವಾಗ ನಮ್ಮ ಎಫರ್ಟ್ ಇರುತ್ತೆ. ಆದ್ಮೇಲೆ ನಾವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇವಾಗ ಮನೆನ ಕಟ್ಬೇಕಾದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದೇ ಕಟ್ಟಿದ್ಮೇಲೆ ಬಾಡಿಗೆ ಕೊಟ್ಟಾಗ ಅದ್ರಲ್ಲಿ ಇನ್ಕಮ್ ಬರ್ತಾ ಇರುತ್ತೆ, ಲೈಫ್ ಲಾಂಗ್ ಬರುವಂತದ್ದು ಅದು ಇನ್ಕಮ್. ಸೊ ಅದನ್ನ ನಾವು ಒಂದು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಇವಾಗ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಓನರ್ಸ್, ಸೊ ಅವ್ರು ವರ್ಕ್ ಮಾಡದೇ ಇದ್ರು ಕೂಡ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಇದಕ್ಕೆಲ್ಲ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತಲ್ವಾ. ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ದುಡ್ಡು ಇಲ್ಲದಿದ್ರು ಕೂಡ ನಾವು ಇದನ್ನ ಎಫರ್ಟ್ ಪ್ಯಾಸಿವ್ ಇನ್ಕಮ್ ನ ಪಡಿತಾ ಇದ್ವಿ. ಅದು ಹೇಗೆ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಮೂಲಕ. ಡೈರೆಕ್ಟ್ ಸೆಲ್ಲಿಂಗ್ ತಿಳ್ಕೊಳ್ಳೋ ಮೊದ್ಲು ನಾವು ಟ್ರೆಡಿಷನಲ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿದೆ, ಟ್ರೆಡಿಷನಲ್ ಮಾರ್ಕೆಟ್ ಒಂದು ಕಾಮನ್, ನಾವು ಏನು ಹೊರಗಡೆ ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಹೇಳ್ತೀವಿ. ಯಾಕಂದ್ರೆ ಏನೇ ಒಂದು ವಸ್ತು ತಯಾರಾಗ್ಬೇಕಾದ್ರೆ ನಾವು ಅಂಗಡಿಗೆ ಹೋಗಿ ತರ್ತೀವಾ? ಅಂಗಡಿಯವರು ನಿಮ್ಗೆ ಅಂಗಡಿಯವರು ತಯಾರು ಮಾಡಿ ಕೊಡ್ತಾರಾ? ಏನೇ ಒಂದು ಐಟಮ್ ಆದ್ರೂ ಖಂಡಿತ ಇಲ್ಲ. ಅವರಿಗೆ ರಿಟೈಲರು ಅಥವಾ ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರ್ಸ್, ಸೊ ಸುಮಾರು ಒಂದು ಮ್ಯಾನುಫ್ಯಾಕ್ಚರರ್ ಇಂದ ನಮ್ ಕೈಗೆ ಬರ್ಬೇಕಾದ್ರೆ ಒಂದು ವಸ್ತು ಅದು ಸುಮಾರು ಜನರ ಕೈ ದಾಟಿ ಬರುತ್ತೆ. ಸೊ ಅವರು ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ? ಖಂಡಿತ ಇಲ್ಲ. ಅವರಿಗೆ ಬೇಕಾದಂತ ಕಮಿಷನ್ ಇಟ್ಕೊಂಡೇ ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಎಕ್ಸಾಂಪಲ್, ಒಂದು 35 ರೂಪಾಯಿಗೆ ಏನೇ ವಸ್ತು ತಯಾರಾದ್ರು ಸೊ ನಮ್ ಕೈಗೆ ಬರುವಾಗ ಅದು 100 ರೂಪಾಯಿ ಆಗಿರುತ್ತೆ. ಆ ಮಧ್ಯದಲ್ಲಿ ಇರುವಂತ ಏನು ಅಮೌಂಟ್ ಇದೆಯಲ್ವಾ, ಅದೆಲ್ಲ ನಮ್ಮ ಮಿಡಲ್ ಮ್ಯಾನ್ಗಳಿಗೆ, ಅಲ್ಲಿ ಮಿಡಲ್ ಮ್ಯಾನ್ ಪ್ಲಸ್ ಅಡ್ವರ್ಟೈಸ್ಮೆಂಟ್ ಗೆ ಹೋಗುತ್ತೆ. ಸೊ ಅದನ್ನ ನಾವು ಟ್ರೆಡಿಷನಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ಇರುವಂತದ್ದು ಡೈರೆಕ್ಟ್ ಸೆಲ್. ಅದಕ್ಕೆ ಪ್ಯಾರಲ್ ಆಗಿ ಬಂದಿರುವಂತದ್ದು ಡೈರೆಕ್ಟ್ ಸೆಲ್ಲಿಂಗ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಮತ್ತೆ ಕಸ್ಟಮರ್ ಮಾತ್ರ ಇರ್ತಾರೆ. ಆ ಮಧ್ಯದಲ್ಲಿ ಇರುವಂತ ಹಣ, ಆ ಮಿಡಲ್ ಮ್ಯಾನ್ಗೆ ಹೋಗ್ತಾ ಇರುವಂತ ದುಡ್ಡು, ಅಡ್ವರ್ಟೈಸ್ಮೆಂಟ್ ಗೆ ಹೋಗ್ತಾ ಇರುವಂತ ದುಡ್ಡು ಕಮಿಷನ್ ಮೂಲಕ ವಾಪಸ್ ನಮ್ ಕೈಗೆ ಬರುತ್ತೆ. ಇದನ್ನ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಮಾಡೋದ್ರಿಂದ ಏನಪ್ಪಾ ಬೆನಿಫಿಟ್ ಇದೆ ಅಂತ ನೋಡೋಣ. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೇಕಾದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಬರೀ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಗೆ ಯಾವುದೇ ತರದ ರಿಸ್ಕ್ ಕೂಡ ಇರೋದಿಲ್ಲ, ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಿರಲ್ಲ. ಹಾಗೆ ಒಂದು ಜಾಗ ಕೂಡ, ಯಾವುದೇ ತರದ ಜಾಗ ನಾವು ಅಲ್ಲಿ ನಮ್ಮ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಏನು ಮ್ಯಾನ್ ಪವರ್ ಬೇಕಾಗಿಲ್ಲ, ಜಾಗನೂ ಬೇಕಾಗಿಲ್ಲ. ಅದೇ ತರ ನಾವು ಇದ್ರಲ್ಲಿ ಒಂದು ಟೈಮ್ ಫ್ರೀಡಮ್ ಕೊಡೋ. ಟೈಮ್ ಫ್ರೀಡಮ್ ಅಂದ್ರೆ ಎನಿ ಟೈಮ್ ನಮ್ಮ ಪಾರ್ಟ್ ಟೈಮ್ ಅಲ್ಲೂ ಮಾಡ್ಬೋದು ಅಥವಾ ಫುಲ್ ಟೈಮ್ ಕೊಟ್ಟು ಮಾಡ್ಬೋದು. ಏನು ನಮ್ಮ ಫ್ರೀ ಟೈಮ್ ಇದೆ ಆ ಟೈಮ್ ಅಲ್ಲಿ ನಾವು ಈ ಬಿಸ್ನೆಸ್ ನ ಡೈರೆಕ್ಟ್ ಸೆಲ್ಲಿಂಗ್ ನ ಮಾಡ್ಬೋದು. ಹಾಗೆ ಇದರಲ್ಲಿ ಒಂದು ನಾವು ಜಾಬ್ ಒಂದು 4 ರಿಂದ 5 ವರ್ಷ ನೀವು ಕೆಲಸ ಮಾಡಿ ಆಮೇಲೆ ನೀವು ಕೆಲಸ ಮಾಡಿಲ್ಲ ಅಂದ್ರೂ ಇನ್ಕಮ್ ಬರ್ತಾ ಹೋಗುತ್ತೆ. ಹಾಗೆ ಇದು ಬಿಸ್ನೆಸ್ ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅದನ್ನ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಯಾರು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಈ ಕಂಪನಿ ಯಾವುದು, ಇದನ್ನ ಕೊಡ್ತಾ ಇರೋದಂತ ಯಾರು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗಾಗಿ ನಮ್ಮ ಮೋದಿಕೇರ್ ಕಂಪನಿಯವರು, ಅದು ಸಮೀರ್ ಮೋದಿ ಅವರು 1996 ಅಲ್ಲಿ ನಮ್ಗೆ ಮೋದಿ ಕೇರ್ ಅನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು.
ತುಂಬಾ ಕಂಪನಿ ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ ಅಂದ್ರೆ ದೊಡ್ಡ ಎಂಟರ್ಪ್ರೈಸಸ್ ಇರುವಂತದ್ದು. ಮೋದಿ ಗ್ರೂಪ್ ಆಫ್ ಎಂಟರ್ಪ್ರೈಸಸ್ ಬಗ್ಗೆ ನೀವು ಕೇಳಿರ್ಬೋದು. ಸೊ ಅವರ ಸ್ಟಾರ್ಟ್ ಮಾಡಿರುವವರು ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅಂತ. ಅವರ ಮಗ ಕೆ ಮೋದಿ ಮತ್ತೆ ಅವರ ಹೆಂಡತಿ ಬೀನಾ ಮೋದಿ ಅವರು ತುಂಬಾ ದೊಡ್ಡದಾಗಿ ಬಿಸ್ನೆಸ್ ನ ತುಂಬಾ ಅವರ ಮೋದಿ ಎಂಟರ್ಪ್ರೈಸಸ್ ತುಂಬಾ ದೊಡ್ಡದಾಗಿ ಬೆಳೆಸಿದ್ರು. ಅವ್ರ ಮಗ ಸಮೀರ್ ಮೋದಿ ಅವರು ಮೋದಿ ಕೇರ್ ಅನ್ನ ತುಂಬಾ ದೊಡ್ಡದಾಗಿ ಇವಾಗ ಬೆಳೆಸ್ತಾ ಇದ್ದಾರೆ. ಯಾವ ತರ ಡೆವಲಪ್ ಆಗಿದೆ ಅಂದ್ರೆ ಮೋದಿ ಕೇರ್ ಬಿಸ್ನೆಸ್ ಇವಾಗ 1,800 crores ಸೇಲ್ಸ್ ಆಗ್ತಾ ಇದೆ. ಹಾಗೆ ಟರ್ನ್ ಓವರ್ ಅಷ್ಟು ದೊಡ್ಡದಾಗಿದೆ. 53 ಲಕ್ಷ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 5 ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲಿ ಬಿಸ್ನೆಸ್ ಆಫೀಸ್ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ. ಹಾಗೆ ಪ್ರತಿ ಒಂದು ಪಿನ್ ಕೋಡ್ ಅಲ್ಲಿ ಕೂಡ ಪ್ರತಿ ಹಳ್ಳಿಯಲ್ಲಿ ಕೂಡ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇದೆ, ಆಫೀಸ್ ಕೂಡ ಇದೆ. ಹಾಗೆ ಇದು 10,000 ಡೈಲಿ ಒಂದು 10,000 ಜನ 5,000 ಸಿಟೀಸ್ ಅಲ್ಲಿ ಪ್ರತಿ ದಿನ ಜಾಯಿನ್ ಆಗ್ತಾರೆ. ಪ್ರತಿ ದಿವಸ ಒಂದು 10,000 ಜನ ಈ ಬಿಸ್ನೆಸ್ ಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಈ ಬಿಸ್ನೆಸ್ ಅಲ್ಲಿ ನಾವು ಬೇಕಾಗಿರುವಂತ ಐಟಮ್ಗಳನ್ನ ನೋಡಿದಾಗ, ಯಾಕಂದ್ರೆ ದಿನ ಬಳಕೆಯ ವಸ್ತುಗಳು ಇದ್ರಲ್ಲಿ ಏನ್ ಸಿಗುತ್ತೆ, ನಾವು ಪ್ರತಿ ದಿನ ಏನ್ ಬೇಕಾಗಿರುತ್ತೆ ಬೆಳಗಿಂದ ರಾತ್ರಿ ತನಕ ನಮ್ಗೆ ಎಲ್ಲ ಏನ್ ಬೇಕಾಗುತ್ತೆ ಮನೆಯಲ್ಲಿ ಅಂತದ್ದೇ ಎಲ್ಲ ಐಟಮ್ ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಪೇಸ್ಟ್ ಬೇಕು, ಬ್ರಷ್ ಬೇಕು, ಸೋಪ್ ಬೇಕು, ಹಲ್ಲುಜ್ ಬೇಕು, ಅಥವಾ ನಾವು ಸ್ನಾನ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಸೊ ಅಡಿಗೆ ಮಾಡಬೇಕು. ಸೊ ಅದಕ್ಕೆ ಬೇಕಾದಂತ ಎಲ್ಲಾ ಪದಾರ್ಥಗಳು ನಮ್ಮ ಸುಮಾರು ಒಂದು 12 ರಿಂದ 15 ಕ್ಯಾಟಗರಿನಲ್ಲಿ ನಮ್ಗೆ ಬೇರೆ ಬೇರೆ ತರದ ಕ್ಯಾಟಗರಿನಲ್ಲಿ ನಮ್ಗೆ ಸಿಗ್ತಾ ಇದೆ. ನಮ್ಮ ಸ್ಕಿನ್ ಅನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸ್ಕಿನ್ ಕೇರ್ ಇದೆ. ನಮ್ಗೆ ಇದನ್ನ ನಮ್ಮ ಅಡಿಗೆ ಮಾಡೋದಕ್ಕೆ ಫುಡ್ ಅಂಡ್ ಬೆವರೇಜಸ್ ಇರ್ಬೋದು, ಬಟ್ಟೆ ತೊಳೆಯೋದಕ್ಕೆ ಲಾಂಡ್ರಿ ಕೇರ್ ಅಲ್ಲಿ ಇದೆ. ಹಾಗೆ ಮನೆ ಕ್ಲೀನ್ ಮಾಡೋದಕ್ಕೆ ಹೋಮ್ ಕೇರ್ ಅಲ್ಲಿ ಇದೆ. ನಮ್ಮ ಮುಖನ ನಾವು ಕಾಸ್ಮೆಟಿಕ್ಸ್ ಬೇಕು ಅಂತಿದ್ರೆ ಮೇಕಪ್ ಅಲ್ಲಿ ನಮ್ಗೆ ತುಂಬಾ ತರದ್ದು ಐಟಮ್ಸ್ ಸಿಗ್ತಾ ಹೋಗುತ್ತೆ. ಸೊ ಹಾಗೆ ಪೂಜೆ ಮಾಡ್ಬೇಕಾದ್ರೆ ಅಗರಬತ್ತಿ ಇದೆ. ಹಾಗೆ ನಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ವೆಲ್ನೆಸ್ ಪ್ರಾಡಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಇದ್ರಲ್ಲಿ ಜಸ್ಟ್ ನಮ್ಮಲ್ಲಿ ಏನ್ ಸಿಗ್ತಾ ಇದೆ 750ಕ್ಕಿಂತಲೂ ಹೆಚ್ಚು ಪ್ರಾಡಕ್ಟ್ಸ್ ಸಿಗ್ತಾ ಇದೆ. ಆ ಪ್ರಾಡಕ್ಟ್ಸ್ ನ ನಾವು ದಿನನಿತ್ಯ ಯೂಸ್ ಮಾಡೋದರ ಮೂಲಕ ಜಸ್ಟ್ ಚೇಂಜಿಂಗ್ ದ ಶಾಪ್ ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಒಂದು ಎಲ್ಲ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಇದರಲ್ಲಿ ಸಿಗ್ತಾ ಇರುವಂತದ್ದು. ಇಂಡಿಯನ್ ಪ್ರೈಸ್, ಇಂಡಿಯನ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಇಂಡಿಯನ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ನಾವು 12 ತರದ ಇನ್ಕಮ್ ನ ಪಡಿತಾ ಹೋಗ್ಬೋದು. ಬೇರೆ ಬೇರೆ ತರದ ನಾವು ಮೊದಲೇದಾಗಿ ಎಲ್ರಿಗೂ ಇಷ್ಟ ಆಗೋದೇನೆ, ಮಾರ್ಕೆಟ್ ಅಲ್ಲಿ ನಾವು ಹೋದಾಗ ಪ್ರತಿಯೊಬ್ರು ಕೂಡ ಒಂದು ಅಂಗಡಿ ಹೋದಾಗ ಎಲ್ರು ಕೂಡ ಕಡಿಮೆ ಕೇಳ್ತೀವಲ್ವಾ, ಬಾರ್ಗೇನ್ ಮಾಡ್ತೀವಿ. ಸೊ ಎಲ್ರಿಗೂ ಬೇಕಾಗಿರುವಂತ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಕ್ಯಾಶ್ ಬ್ಯಾಕ್ ಬೇಕು ಅಂತ ಆಸೆ ಪಡ್ತೀವಿ, ಅದು ಸಿಗುತ್ತೆ. ಬೇರೆ ಬೇರೆ ತರದ ಬೋನಸ್ ಕೂಡ ಇದ್ರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ 12 ತರದ ಇನ್ಕಮ್ ನ ನಾವು ಪಡಿತಾ ಹೋಗ್ಬೋದು. ಅದೇ ತರ ಇನ್ನೊಂದು ತುಂಬಾ ಜನ ಇದ್ರಲ್ಲಿ ಇಷ್ಟ ಪಡುವಂತದ್ದು ಏನು ಅಂದ್ರೆ ಲಾಯಲ್ಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಮನೆಗೆ ಏನೇ ವಸ್ತು ನಮ್ಮ ಮನೆಗೆ ಬೇಕಾದ್ರೆ 5ರಿಂದ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ, 5ರಿಂದ 7,000 ನಾವು ತಗೋಬಹುದಲ್ವಾ. ಅದನ್ನ ತಗೊಂಡಾಗ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು 7,000 ರೂಪಾಯಿದು ಪ್ರಾಡಕ್ಟ್ಸ್ ತಗೊಳ್ತಾ ಹೋಗಿ, ಸೊ ಒಂದ್ 6 ತಿಂಗಳಾದ್ಮೇಲೆ ನಾವು 7,000 ರೂಪಾಯಿನ ಫ್ರೀ ಆಗಿ ಪಡ್ಕೋಬಹುದು. ಹೊರಗಡೆ ಸಿಗುತ್ತಾ ಈ ಅವಕಾಶ? ₹1 ಕಡಿಮೆ ಆದ್ರೂ ಅವರು ನಮ್ಗೆ ಫ್ರೀ ಆಗಿ ಕೊಡಲ್ಲ. ಕೇಳ್ತಾರೆ. ಒಂದು ರೂಪಾಯಿನೂ ಕೂಡ ವಾಪಸ್ ತಗೋತಾರೆ. ಸೊ ಅಂತ ಸಿಚುವೇಶನ್ ಔಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ನಮ್ಗೆ 7,000 ರೂಪಾಯಿ ನೀವು ಪ್ರತಿ ತಿಂಗಳು ತಗೊಂಡು, ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ, ಇದು 7,000 ಅಲ್ಲ, ಕಂಪಲ್ಸರಿ ಇಲ್ಲ. ಮಿನಿಮಮ್ ಆಗಿ 1,800 ರೂಪಾಯಿ ನಾವು ತಗೋಬೇಕು. ಇದ್ರಲ್ಲಿ ತಗೊಂಡಾಗ ಈ ಅವಕಾಶ ನಾವು ಪಡಿಬಹುದು. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು 7,000 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 7ನೇ ತಿಂಗಳು 7,000 ರೂಪಾಯಿ ಫ್ರೀ ಪ್ರಾಡಕ್ಟ್ ಅನ್ನ ಪಡಿಬಹುದು. ಅದೇ ತರ 1 ವರ್ಷ ನೀವು ಲಾಯಲ್ ಕಸ್ಟಮರ್ ಆಗಿದ್ದಾಗ ಪ್ರತಿ ತಿಂಗಳು 1 ವರ್ಷ ತಗೋತಾ ಇರ್ತೀರಾ. ಸೊ 7,000 ಎಕ್ಸಾಂಪಲ್ ಅಲ್ಲಿ ನಿಮ್ಗೆ 1 ವರ್ಷ ಆದ್ಮೇಲೆ 2 ಕೂಪನ್ ಬರುತ್ತೆ. 7,000ದ್ದು 2 ಕೂಪನ್ ಅಂದ್ರೆ 14,000. ಸೊ 1 ವರ್ಷಕ್ಕೆ ನಾವು 21,000, 7,000ದ್ದು 3 ಸಲ ಕೂಪನ್ ಬರುತ್ತೆ. ಸೊ 21,000 ನಾವು ಫ್ರೀ ಆಗಿ ಪಡ್ಕೋಬಹುದು. ಈ ಅವಕಾಶ ನಮ್ಗೆ ಖಂಡಿತ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಈ ಮುದುಕಿಯರ ಅವಕಾಶದ ಮೂಲಕ ನಾವು ಈ ಈ ಅವಕಾಶನ ಪಡ್ಕೋಬಹುದು. ಹಾಗೆ ಇದ್ರಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ, 3 ಕೆಲಸ. ನಾವು ಒಂದು ಸೆಲ್ಫ್ ಯೂಸ್ ಮಾಡುವಂತದ್ದು, ನಮ್ಮ ಮನೆಗೆ ಬೇಕಾದಂತ ಐಟಮ್ಸ್ ಅನ್ನ ಪರ್ಚೇಸ್ ಮಾಡಿ, ಸೊ ಅದ್ರಲ್ಲಿ ಕೂಡ ಬೇರೆ ಬೇರೆ ಬೆನಿಫಿಟ್ ನ ಪಡಿಬಹುದು. ಒಂದು ನಮ್ಗೆ ನಮ್ಮ ಮನೆಗೆ ಯೂಸ್ ಮಾಡಿದಾಗ ಡಿಸ್ಕೌಂಟ್ ಅಲ್ಲಿ ಎಲ್ಲಾ ಐಟಮ್ಸ್ ನಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅದೇ ತರ ಪ್ರತಿ ತಿಂಗಳು ರೀಪರ್ಚೇಸ್ ಆಫರ್ ಅಂತ ಕೊಟ್ಟಿರ್ತಾರೆ. 1,000 ರೂಪಾಯಿಗೆ ನಿಮ್ಗೆ 10% ಹಾಗೆ ಫ್ರೀ ಗಿಫ್ಟ್ ಸಿಗುತ್ತೆ. 2,000 ರೂಪಾಯಿಗೆ 10% ಅಂದ್ರೆ 200 ರೂಪಾಯಿದ್ ಗಿಫ್ಟ್. 3,000ಕ್ಕೆ ಈಗ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದು
₹3,000 ನಿಮ್ಮ ಮನೆಗೆ ಯೂಸ್ ಮಾಡಿದಾಗ ಏನ್ ಬೆನಿಫಿಟ್ ಸಿಗುತ್ತೆ? ರಿಟೇಲ್ ಪ್ರಾಫಿಟ್ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ₹600 ಬೆನಿಫಿಟ್ ಆಗುತ್ತೆ. ರೀಪರ್ಚೇಸ್ ಆಫರ್ ಅಲ್ಲಿ ₹300 ಸಿಗುತ್ತೆ. ಹಾಗೆ ನಾವು ಲಾಯಲ್ಟಿಯಲ್ಲಿ ನಾನು ಆವಾಗ್ಲೇ ಎಕ್ಸ್‌ಪ್ಲೇನ್ ಮಾಡಿದ್ದೆ. ವರ್ಷಕ್ಕೆ ಲಾಯಲ್ಟಿಯಲ್ಲಿ ₹750 ಸಿಗುತ್ತೆ. ಆಮೇಲೆ ಕ್ಯಾಶ್ ಬ್ಯಾಕ್ ಅಂತ ಒಂದು ₹105 ಸಿಗುತ್ತೆ. ಸೊ ಒಂದು ₹3,000 ಪರ್ಚೇಸ್ ಮಾಡಿದಾಗ ₹1,755 ನಮ್ಗೆ ಬೆನಿಫಿಟ್. ಅಂದ್ರೆ ಮೋರ್ ದೆನ್ 50% ನಾವು ಇದ್ರಲ್ಲಿ ಅರ್ನ್ ಮಾಡ್ಬಹುದು. ಸೊ ಅದೇ ತರ ನೆಕ್ಸ್ಟ್ ಮಾಡ್ಬೇಕಾಗಿರೋದು ಶೇರ್ ಮಾಡೋದು. ಈ ಪ್ರಾಡಕ್ಟ್ ಅನ್ನ ಶೇರ್ ಮಾಡ್ಬೋದು. ಬೇರೆ ಬೇರೆ ತರದ ನಮ್ಗೆ ಇದ್ರಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಾವು ಬೇರೆಯವರ ಹತ್ರ ಮಾತಾಡಿದಾಗ ಅಡ್ವರ್ಟೈಸ್ಮೆಂಟ್ ಮಾಡೇ ಮಾಡ್ತೀವಲ್ವಾ? ಪ್ರತಿಯೊಂದ್ರಲ್ಲೂ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ನಮ್ಗೆ ಇಷ್ಟ ಆಗಿದ್ದನ್ನ ಖಂಡಿತ ಬೇರೆಯವರಿಗೆ ಶೇರ್ ಮಾಡ್ತೀವಿ. ಈ ಪ್ರಾಡಕ್ಟ್ ಶೇರ್ ಮಾಡೋದ್ರಿಂದ ನಮ್ಗೆ ಅದ್ರಲ್ಲಿ ಕೂಡ ಬೆನಿಫಿಟ್ ನ ಪಡಿಬಹುದು. ನಮ್ಗೆ ಅದ್ರಲ್ಲಿ ಬೇರೆ ಬೇರೆ ಕಂಪನಿ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಮೈ ಮೋದಿಕೇರ್ ಶಾಪ್ ಅಂತ ಇದೆ. ನಮ್ದೇ ಓನ್ ಶಾಪ್ ಅನ್ನ ಓಪನ್ ಮಾಡಿ ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಹೆಂಗೆ ತಗೋತೀವೋ ಅದೇ ತರ ನಮ್ಮ ಮೈ ಮೋದಿಕೇರ್ ಶಾಪ್ ಅಂತ ಓಪನ್ ಮಾಡಿ ನಾವು ಆ ಲಿಂಕ್ ಅನ್ನ ನಮ್ಮ ಕಸ್ಟಮರ್ಸ್ ಗೆ ಕಳ್ಸಿಕೊಡ್ಬಹುದು. ಸೊ ಅದ್ರ ಮೂಲಕ ನಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಕಳ್ಸಿಕೊಡುವಾಗ ನಮ್ದೇ ಶಾಪ್ ಆಗಿರುತ್ತೆ. ಅದ್ರಲ್ಲಿ ಅವರು ಪರ್ಚೇಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ನಾವು ಬೇರೆಯವರಿಗೆ ಒಂದು 4 ಕಸ್ಟಮರ್ಸ್ ಗೆ ಈ ಪ್ರಾಡಕ್ಟ್ ನ ಶೇರ್ ಮಾಡಿದಾಗ ನಮ್ಗೆ ಏನು ಬೆನಿಫಿಟ್ ಇದೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 5,000ಕ್ಕಿಂತಲೂ ಜಾಸ್ತಿ ನಾವು ಇಲ್ಲಿ ಇನ್ಕಮ್ ನ ಪಡಿಬಹುದು. ಒಂದು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ನಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇನ್ನೊಂದು ಇದ್ರಲ್ಲಿ ರೀಪರ್ಚೇಸ್ ಆಫರ್ ಅಲ್ಲಿ ನಮ್ಗೆ ₹300 ಫ್ರೀ ಗಿಫ್ಟ್, ಲಾಯಲ್ಟಿಯಲ್ಲಿ ₹1,750 ಫ್ರೀ ಗಿಫ್ಟ್, ಹಾಗೆ ಕಮಿಷನ್ ಮೂಲಕ ನಾವು ₹750 ನಮ್ಮ ಕ್ಯಾಶ್ ಬ್ಯಾಕ್ ಬರುತ್ತೆ. ಹಾಗೆ ನಾವು ಇದ್ರಲ್ಲಿ ಲಾಯಲ್ಟಿಯಲ್ಲಿ ಕೂಡ 750ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಇದ್ರಲ್ಲಿ ಪಡಿಬಹುದು. ಸೊ ₹5,350 ವರ್ತ್ ನಮ್ಗೆ 4 ಜನರಿಗೆ ಕಸ್ಟಮರ್‌ಗೆ ಶೇರ್ ಮಾಡುವಾಗ ಸಿಗುವಂತದ್ದು. ಸೊ 3ನೇ ಸ್ಟೆಪ್ ಮಾಡ್ಬೇಕಾಗಿರೋದು ಬೇರೆಯವರಿಗೆ ಅವಕಾಶ ಕೊಡುವಂತದ್ದು. ಈ ಅವಕಾಶನ ಖಂಡಿತ ನಾವು ಬೇರೆಯವರಿಗೆ ಕೊಡೋದ್ರ ಮೂಲಕ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡೋದು. ನಾವು ಅಂದ್ರೆ ಒಬ್ರೇ ಅಲ್ಲ ಇದ್ರಲ್ಲಿ ಬಿಸ್ನೆಸ್ ಮಾಡ್ಬೇಕಾಗಿರೋದು, ತುಂಬಾ ಜನಕ್ಕೆ ಅವಕಾಶ ಕೊಡಿಸೋದ್ರ ಮೂಲಕ ಇನ್ನೂ ಕೂಡ ಜಾಸ್ತಿ ಇನ್ಕಮ್ ನ ಪಡಿತಾ ಹೋಗ್ಬೋದು. ಸೊ ಇದ್ರಲ್ಲಿ ಒಂದು ನಾವು ಆ ತರ ಮಾಡ್ಬೇಕು ಅಂತಿದ್ರೆ ಖಂಡಿತ ನಮ್ಗೆ ಇದ್ರಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ನಮ್ಗೆ ಕಂಪನಿ ಕಡೆಯಿಂದ ಸಿಗುವಂತ ಬೇರೆ ಬೇರೆ ಆಪ್‌ಗಳು, ರೂಟ್ ಟು ಫ್ರೀಡಮ್ ಇರ್ಬೋದು, SPVM ಯೂಟ್ಯೂಬ್ ಅಲ್ಲಿ ಕೂಡ ಒಂದು ಅಕೌಂಟ್ ಇದೆ. ಸೊ ಅದ್ರಲ್ಲಿ ಕೂಡ ನಾವು ಕಲಿಬಹುದು. ಹಾಗೆ SPVM ಅಕಾಡೆಮಿ ಇದೆ. ಅದ್ರಲ್ಲಿ ಕೂಡ ನಮ್ಗೆ ಒಂದು ಒಳ್ಳೆ ಟ್ರೈನಿಂಗ್ಸ್ ಸಿಗ್ತಾ ಹೋಗುತ್ತೆ. ಅದ್ರ ಮೂಲಕ ನಾವು ಈ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಿಮ್ ಮುಂದೆ ಒಂದು ಕ್ವಶನ್ ಇಡ್ತಾ ಇದ್ದೀನಿ. ಈ ಬಿಸ್ನೆಸ್ ನಿಮ್ಮನ್ನೆಲ್ಲ ಮೋದಿಕೇರ್‌ಗೆ ವೆಲ್ಕಮ್ ಮಾಡ್ತಾ, ಇವಾಗ ಅವಕಾಶ ನಿಮ್ಮ ಮುಂದೆ ಇದೆ. ನಿಮ್ಗೆ ಇವಾಗ ಮೋದಿಕೇರ್ ಇಲ್ಲ ಅಂದ್ರೆ ನಿಮ್ಮ ಕನ್ಸನ್ನ ಫುಲ್ಫಿಲ್ ಮಾಡೋದಕ್ಕೆ ಬೇರೆ ಏನೋ ಅವಕಾಶ ಇದೆ ಅಂತ ನೀವು ನೋಡ್ಬೋದು. ಈ ಅವಕಾಶ ನೋಡಿರೋದು ನೀವು, ಈ ಅವಕಾಶ ತಗೋಬೇಕಾಗಿರೋದು ನೀವು. ಸೊ ನೀವಲ್ಲ ಅಂದ್ರೆ ಬೇರೆ ಯಾರಿಗೆ ನೀವು ಅವಕಾಶನ ಕೊಡ್ತೀರಾ? ಇಫ್ ನಾಟ್ ನೌ ದೆನ್ ವೆನ್? ಸೊ ಇವಾಗ ನೀವು ತಗೊಂಡಿಲ್ಲ ಅಂದ್ರೆ ಬೇರೆ ಯಾವಾಗ ಅವಕಾಶನ ತಗೋತೀರಾ? ಯಾಕಂದ್ರೆ ಇವಾಗ ಒಂದು ನಿಮಿಷದ ಡಿಸಿಷನ್ ಅಲ್ಲಿ ನಾವು ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ಕೋಬಹುದು ಅಂತ ತುಂಬಾ ಜನ ಹೇಳ್ತಾರೆ. ಸೊ ಇವಾಗ ನೀವು ಅವಕಾಶ ನೋಡಿದ್ದೀರಾ. ಖಂಡಿತ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ. ಯಾಕಂದ್ರೆ ನೀವು ಒಂದು ಸ್ಟೆಪ್ ಇಟ್ರೆ ನಾವು ನಿಮ್ಮನ್ನ 9 ಸ್ಟೆಪ್ ಮುಂದೆ ತಗೊಂಡು ಹೋಗ್ತೀವಿ. ಯಾಕಂದ್ರೆ ಇದನ್ನ ಇಷ್ಟು ಹೇಳ್ತಾ ನಾನು ಸ್ಕ್ರೀನ್ ಶೇರ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನಿಮ್ಗೆ ಖಂಡಿತ ಈ ಅವಕಾಶ ಏನು ನಾನು ತೋರ್ಸಿದೀನಿ ಇವತ್ತಿಗೆ ಈ ಅವಕಾಶ ಖಂಡಿತ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರಿಗೆ ಅರ್ಥ ಆಗ್ಬಹುದು ಅಥವಾ ಆಗದೇ ಇರ್ಬೋದು. ಖಂಡಿತ ಯೋಚನೆ ಮಾಡಕ್ ಹೋಗ್ಬೇಡಿ. ಜಸ್ಟ್ ಸಿಂಪಲ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಅಂಗಡಿ ಬದಲಾವಣೆ ಮಾಡಿ. ಯಾವ ಅಂಗಡಿಯಲ್ಲಿ ಪ್ರಾಡಕ್ಟ್ಸ್ ತಗೋತಾ ಇದ್ದೀರೋ ಇದ್ರವರೆಗೆ ಅದರ ಬದಲು ಈ ಮೋದಿಕೇರ್ ಶಾಪ್ ಅಲ್ಲಿ ತಗೊಳ್ಳೋದ್ರಿಂದ ನಾನು ಹೇಳಿದ ತರ 12 ತರದ ಇನ್ಕಮ್ ನ ಪಡಿತಾ ಹೋಗ್ಬೋದು. ತುಂಬಾ ಜನ ಈ ಅವಕಾಶದ ಮೂಲಕ ದೊಡ್ಡ ದೊಡ್ಡ ಮನೆಗೆ ಓನರ್ ಆಗಿದ್ದಾರೆ, ಲಕ್ಸುರಿ ಕಾರ್ಗೆ ಓನರ್ ಆಗಿದ್ದಾರೆ. ಹಾಗೆ ತುಂಬಾ ಜನ ಫಾರಿನ್ ಟ್ರಿಪ್ ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಅಂತವ್ರನ್ನೆಲ್ಲ ಇವಾಗ ನೀವಿಲ್ಲಿ ತುಂಬಾ ಜನ ಇದ್ದಾರೆ ಈ ಅವಕಾಶದ ಮೂಲಕ. ಅವರನ್ನು ಕೂಡ ನಾನು ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಬಿಸ್ನೆಸ್ ಇದ್ರಲ್ಲಿ ಇರುವಂತ ಒಳ್ಳೆ ಕ್ವಾಲಿಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಅದು ಯಾವ ತರ, ಈ ಪ್ರಾಡಕ್ಟ್ಸ್ ಯಾವ ತರ ಇದೆ, ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತ
ಏನು ಬೆಸ್ಟ್ ಕ್ವಾಲಿಟಿ ಏನೆಲ್ಲ ಇದೆ ಅಂತ ಕೆಲವೊಂದು ಪ್ರಾಡಕ್ಟ್ಸ್ 750ಕ್ಕಿಂತಲೂ ಜಾಸ್ತಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಸೊ ನಾನೊಂದು ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಡೇ ಟು ಡೇ ಯೂಸಬಲ್ ಪ್ರಾಡಕ್ಟ್ಸ್ ಅಂದ್ರೆ ಬೆಳಗ್ಗೆಯಿಂದ ನಾವು ಏನು ಬೆಳಗ್ಗೆ ಎದ್ದ್ರಿಂದ ರಾತ್ರಿ ಮಲಗೋ ತನಕ ನಮ್ಮ ಮನೆಯಲ್ಲಿ ಏನೆಲ್ಲ ಯೂಸ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಪೇಸ್ಟ್ ಬೇಕು, ಬ್ರಷ್ ಮಾಡ್ತೀವಿ. ಸೊ ಇದರಲ್ಲಿ ಸಿಗುವಂತ ಒಳ್ಳೆ ಫ್ರೆಶ್ ಮೊಮೆಂಟ್ ಟೂತ್ ಪೇಸ್ಟ್. ಸೊ ಇದು ಫ್ರೆಶ್ ಮೊಮೆಂಟ್ಸ್ ಟೂತ್ ಪೇಸ್ಟ್ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹಲ್ಲಿನ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ಸೊಲ್ಯೂಷನ್ ಕೊಡೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಆಗುವಂತದ್ದು. ಯಾಕಂದ್ರೆ ಎಲ್ರಿಗೂ ಕೂಡ ಹಲ್ಲಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ. ಯಾಕಂದ್ರೆ ನನ್ಗೆ ಇತ್ತು ಪ್ರಾಬ್ಲಮ್ ಮೊದ್ಲು. ನಾನು ಈ ಪೇಸ್ಟ್ ಯೂಸ್ ಮಾಡೋ ಮೊದ್ಲು ಹಲ್ಲಲ್ಲಿ ಜುಮ್ ಆಗೋದು, ಆ ಸೆನ್ಸಿಟಿವಿಟಿ ಇತ್ತು, ಬ್ಲೀಡಿಂಗ್ ಬರೋದು, ಅದೆಲ್ಲ ಇತ್ತು ಪ್ರಾಬ್ಲಮ್. ಇದನ್ನೇ ಮಂತ್ ನಂಗೆ ಈ ಪೇಸ್ಟ್ ಇಂದ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗೆ ತುಂಬಾ ಜನಕ್ಕೆ ನಾನು ಕೊಟ್ಟಿದ್ದೀನಿ, ಅವ್ರಿಗೆ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡು ಬಿದ್ದಿದ್ದಾರೆ. ಅಲ್ಲಿನ ಏನೇ ಒಸಡಿದ ಪ್ರಾಬ್ಲಮ್ ಇರಬಹುದು, ಹುಳ್ಕಳ್ಳ ಆಗೋದು ಇರಬಹುದು, ಕ್ಯಾವಿಟೀಸ್ ಬರುತ್ತೆ, ಗಮ್ ಪ್ರಾಬ್ಲಮ್ಸ್ ಬರುತ್ತೆ, ಅದಕ್ಕೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್. ಹಾಗೆ ಇದು ಸ್ಮೆಲ್ ಬರುತ್ತೆ, ಬ್ಲೀಡಿಂಗ್ ಆಗೋದು ಇರ್ಬೋದು, ಬಾಯಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ನಮ್ಮ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಇರುವಂತಹ ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ಸ್ ನಮ್ಮ ಹಲ್ಲಿನ ಇನಾಮಲ್ ಅನ್ನು ಯಾವುದೇ ಡ್ಯಾಮೇಜ್ ಇಲ್ಲದೆ ಕ್ಲೀನ್ ಮಾಡುತ್ತೆ. ಸೊ ಅದರಿಂದಾಗಿ ಬ್ಲೀಡಿಂಗ್ ಆಗೋದು ಕೂಡ ಅವಾಯ್ಡ್ ಆಗ್ಬೋದು. ಅದೇ ತರ ಬ್ರಷ್, ಟೂತ್ ಬ್ರಷ್ ಕೂಡ ಒಂದು ಒಳ್ಳೆ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಯಾವುದೇ ತರದ ಡ್ಯಾಮೇಜ್ ಆಗದಂಗೆ ಬ್ರಷ್ ಅಲ್ಲಿ ಹಲ್ಲಿಂದ ಅಂದ್ರೆ ನಾವು ಪ್ರೆಷರ್ ಬೀಳದಾಗೆ ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ಈ ಬ್ರಷ್ ಇದೆಯಲ್ವಾ, ನಾವೇನ್ ಬ್ರಷ್ ಮಾಡ್ಬೇಕಾದ್ರೆ ಯಾವುದೇ ತರದ ಪ್ರೆಷರ್ ಬೀಳದಂಗೆ ಅವಾಯ್ಡ್ ಮಾಡುತ್ತೆ. ಸ್ಪ್ರಿಂಗ್ ಆಕ್ಷನ್ ಇರೋದ್ರಿಂದ ಹಲ್ಲಿಗೆ ಏನೇ ಪ್ರೆಷರ್ ಬೀಳದಂಗೆ ಇದು ಅವಾಯ್ಡ್ ಮಾಡುತ್ತೆ. ನಮ್ಮ ಹಲ್ಲನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇ ತರ ನಾವು ಸ್ನಾನ ಮಾಡೋದಕ್ಕೆ ಸೋಪ್ ಬೇಕಾಗುತ್ತೆ. ವೆರೈಟೀಸ್ ಆಫ್ ಸೋಪ್ ಅವೈಲೇಬಲ್ ಇದೆ. ಇದರಲ್ಲಿ ನಾನು ಸಾಫ್ಟ್ ವಾಶ್ ವೈಟ್ ಪರ್ಲ್ ಸೋಪ್ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮ್ಗೆ ನಾವು ಒಂದು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸೋಪ್ ಹೊರಗಡೆ ಏನ್ ಸಿಗುತ್ತೆ ಸೋಪು, ಒಂದು ಸೋಪಲ್ಲಿ ಒಂದೇ ಕ್ವಾಲಿಟಿ ಇರುತ್ತೆ. ಆದ್ರೆ ಈ ನಮ್ಮ ಸೋಪಲ್ಲಿ ಏನಿರುತ್ತೆ ಅಂದ್ರೆ 3 ತರದ್ದು ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಇದೆ. ಸೊ ಒಳ್ಳೆ ಸ್ಮೆಲ್, ಇದು ನಮ್ಮ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಡಿಯೋಡ್ರೆಂಟ್ ಫ್ರೆಶ್ನೆಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು. 3 ಕ್ವಾಲಿಟಿ ಒಂದೇ ಸೋಪಲ್ಲಿ ಸಿಗುತ್ತೆ. ಸೊ ಇದನ್ನ ಕೂಡ ನಾವು ಯೂಸ್ ಮಾಡೋದ್ರಿಂದ ಎಷ್ಟೋ ಸ್ಕಿನ್ ಪ್ರಾಬ್ಲಮ್ ಇರಬಹುದು, ಈ ಡ್ರೈನೆಸ್ ಆಗೋದು ಇರಬಹುದು, ಒಳ್ಳೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಇರೋದ್ರಿಂದ ಸ್ಕಿನ್ ಅನ್ನ ಸಾಫ್ಟ್ ಆಗಿ ಇಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಹೊರಗಡೆ ಪಾತ್ರೆ ತೊಳೆಯೋದಕ್ಕೆ ಹೋದಾಗ ನಾವು ತುಂಬಾ ಜನದ್ದು ಕಂಪ್ಲೇಂಟ್ ಇರುತ್ತೆ, ಏನು ಸೋಪಲ್ಲಿ ತೊಳೆದಾಗ ಅಥವಾ ಕೆಲ ಹೊರಗಡೆ ಏನೋ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೀವಿ, ಏನು ಪ್ಲೇಟ್ ಅಲ್ಲಿ ಹಂಗೆ ಎಲ್ಲ ಹಂಗೆ ಮೆತ್ಕೊಂಡಿರುತ್ತೆ. ನೀರಲ್ಲಿ ತುಂಬಾ ನೀರ್ ಬೇಕಾಗತ್ತೆ. ಅದಕ್ಕೆ ಪೌಡರ್ ತರ ಹಂಗೆ ಅದರ ಮೇಲೆ ರೆಸಿಡ್ಯೂ ತರ ಉಳ್ಕೊಂಡಿರುತ್ತೆ. ಸೊ ಅದನ್ನ ತೆಗೆಯೋದಕ್ಕೆ, ಅದನ್ನ ಅವಾಯ್ಡ್ ಮಾಡೋದು. ಯಾಕಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ. ಅದನ್ನ ನಾವು ಕ್ಲೀನ್ ಮಾಡದೇ ಇದ್ರೆ ಎಲ್ಲ ಹೊಟ್ಟೆಗೆ ಹೋಗುತ್ತಲ್ವಾ. ಸೊ ಅದನ್ನ ಅದು ಆತರ ಆಗ್ಬಾರ್ದು ಅಂತ ನಮ್ಮ ಮೋದಿಕೇರಲ್ಲಿ ಒಳ್ಳೆ ಡಿಶ್ ವಾಶ್ ವಂಡರ್ ಡ್ರಾಪ್ ಅನ್ನೋ ಒಂದು ಡಿಶ್ ವಾಶ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಕಾನ್ಸಂಟ್ರೇಟೆಡ್. ಒಂದು ಡ್ರಾಪ್ ಅನ್ನು ಒಂದು ಮಿರಾಕಲ್ ಅನ್ನೇ ಸೃಷ್ಟಿ ಮಾಡುತ್ತೆ. ಒಂದೇ ಒಂದು ಡ್ರಾಪ್ ಅಲ್ಲಿ ನಾವು ಡೈಲ್ಯೂಟ್ ಮಾಡ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ತರದ ಹಾರ್ಶ್ ಕೆಮಿಕಲ್ಸ್ ನಮ್ಮ ಹೊಟ್ಟೆಗೆ ಹೋಗಲ್ಲ. ಅದ್ರ ಜೊತೆಗೆ ಒಂದು ನಾವು ಒನ್ ಡೇ ಸ್ಕ್ರಬ್ ಅಂತ ಇದೆ, ಕ್ಲೀನ್ ಮಾಡೋದಕ್ಕೆ, ನಮ್ಮ ಪಾತ್ರೆನ ಕ್ಲೀನ್ ಮಾಡೋದು, ಯಾವುದೇ ಸ್ಕ್ರಾಚ್ ಇಲ್ಲದೆ ಕ್ಲೀನ್ ಮಾಡೋದು. ಪ್ಲಸ್ ಇದ್ರಲ್ಲಿ ಇರುವಂತ ಈ ಸಾಫ್ಟ್ ಆಗಿರೋದ್ರಿಂದ ನಮ್ಮ ಕೈಗೂ ಹಾಳಾಗಲ್ಲ, ನಮ್ಮ ಪಾತ್ರೆಗಳಿಗೂ ಯಾವುದೇ ತರಹದ ಹಾಳಾಗದಂಗೆ ಕ್ಲೀನ್ ಮಾಡೋದಕ್ಕೆ ಈ ವಂಡರ್ ಸ್ಕ್ರಬ್ ತುಂಬಾ ಹೆಲ್ಪ್ ಆಗುವಂತದ್ದು. ಇವಾಗ ಮನೆ ಕ್ಲೀನ್ ಮಾಡೋದು ಎಷ್ಟೇ ಕಷ್ಟ, ಮನೆ ಕ್ಲೀನ್ ಮಾಡೋದು ಎಲ್ರಿಗೂ ಗೊತ್ತಿದೆಯಲ್ವಾ, ಕಷ್ಟದ ಕೆಲ್ಸ, ಉಜ್ಬೇಕು, ಶ್ರಮ ಬೇಕಾಗುತ್ತೆ. ಆದ್ರೆ ಮೋದಿಕೇರಲ್ಲಿ ಇರುವ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಮ್ಗೆ ಯಾವುದೇ ಶ್ರಮ ಇಲ್ಲದೆ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ, ಹಾಗೆ ಇದ್ರಲ್ಲಿ ಸಿಗುವಂತ ಎಲ್ಲ ಹಾರ್ಶ್ ಕೆಮಿಕಲ್ಸ್ ಇಲ್ಲದೆ ಇರುವಂತ ಪ್ರಾಡಕ್ಟ್ಸ್. ಸೊ ನಮ್ಮ ಏನು ಇಕೋ ಫ್ರೆಂಡ್ಲಿ, ಬಯೋಡಿಗ್ರೇಡೇಬಲ್ ಅಂದ್ರೆ ಹೇಳ್ತೀವಿ. ನಮ್ಮ ಸ್ಕಿನ್ಗೂ ಏನೂ ಆಗಲ್ಲ, ಪರಿಸರಕ್ಕೂ ಏನೂ ಆಗಲ್ಲ ಅಂತದ್ದೇ ಪ್ರಾಡಕ್ಟ್ಸ್ ಇರೋದು. ಸೊ ಹೆಲ್ತ್ ಅಲ್ಲಿ ನಾವು ತಗೋಬೇಕಾದ್ರೆ, ಅಡಿಗೆ ಮನೆ ಬರ್ಬೇಕಾದ್ರೆ ಇಷ್ಟೊಂದು ಪದಾರ್ಥಗಳನ್ನ, ಅಡಿಗೆ ಎಣ್ಣೆ ಇರಬಹುದು, ಮಸಾಲಾ ಪೌಡರ್ಸ್ಗಳು ಎಲ್ಲ ನಮ್ಗೆ ಮೋದಿಕೇರ್ ಪ್ಯೂರ್ ಆಗಿ ಸಿಗುತ್ತೆ, ಯಾವುದೇ ತರದ ಕಲಬೆರಕೆ ಇಲ್ಲದೆ. ಇವಾಗ ಅಡುಗೆ ಎಣ್ಣೆ ತಗೊಂಡ್ರು ಅದ್ರಲ್ಲಿ ಎಷ್ಟೊಂದು ಕಲಬೆರಕೆ ಇರುತ್ತಲ್ವಾ. ಮೋದಿಕೇರ್ ಅಲ್ಲಿ ಒಳ್ಳೆ ಕ್ವಾಲಿಟಿ ನಮ್ಗೆ ರೈಸ್ ಬ್ರಾನ್ ಆಯಿಲ್ ಸಿಗುತ್ತೆ. ಮಸಾಲಾ ಪದಾರ್ಥಗಳು, ಬೇರೆ ಬೇರೆ ತರದ ಮಸಾಲಾ, ಚಿಲ್ಲಿ ಪೌಡರ್ ಇರ್ಬಹುದು, ಎಲ್ಲೋ ಪೌಡರ್. ಸೊ ಯಾವುದೇ ಕಲಬೆರಕೆ ಇಲ್ಲದೆ ನಮ್ಗೆ ಸಿಗುವಂತದ್ದು. ನಾನು ಒಂದು ಎಕ್ಸಾಂಪಲ್, ನಮ್ಗೆ ಇಲ್ಲಿ ಕಲಬೆರಕೆ ಇಲ್ಲ ಅನ್ನೋ ತೋರಿಸ್ಕೊಡೋದಕ್ಕೆ
ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಹನಿ ನೋಡ್ತೀರಲ್ವಾ, ಹನಿ ಯಾವಾಗ್ಲೂ ಯಾವ ಹೊರಗಡೆ ಹನಿ ಯಾವ ತರ ಇರುತ್ತೆ ಅಂದ್ರೆ, ನನ್ನ ಹತ್ರ ಒಂದು ಒಳ್ಳೆ ಬ್ರಾಂಡೆಡ್ ಕಂಪನಿದು ಹನಿ ಇದೆ. ಸೊ ಇದ್ರಲ್ಲಿ ನೋಡ್ಬೋದು ಕೆಳಗಡೆ ಸೆಟಲ್ ಆಗಿದೆ, ಬಾಟಮ್ ಅಲ್ಲಿ ಸೆಟಲ್ ಆಗಿದೆ ಹನಿ. ಸೊ ಇದನ್ನ ಪ್ಯೂರ್ ಹನಿ ಅಂತ ಹೇಳಲ್ಲ, ಯಾಕಂದ್ರೆ ಹನಿ ಯಾವಾಗ್ಲೂ ಫ್ರೀ ಫ್ಲೋಯಿಂಗ್ ಇರ್ಬೋದು. ನಮ್ಮ ಮುದಿಕೇರ್ ಹನಿ ಯಾವಾಗ್ಲೂ ಇದಕ್ಕೆ ಎಷ್ಟೇ ಖಾಲಿ ಆದ್ರೂ ಕೂಡ ಕೆಳಗಡೆ ಸೆಟಲ್ ಆಗಲ್ಲ, ಬಾಟಮ್ ಅಲ್ಲಿ ಫ್ರೀ ಫ್ಲೋಯಿಂಗ್ ಆಗಿರುತ್ತೆ, ಪ್ಯೂರ್ ಹನಿ ಆಗಿರುತ್ತೆ, ಯಾವುದೇ ಕಲಬೆರಕೆ ಇರೋದಿಲ್ಲ. ಆದ್ರೆ ಹೊರಗಡೆ ಮಾರ್ಕೆಟ್ ಪ್ರಾಡಕ್ಟ್ ಯಾವ ತರ ಇದೆ ಅಂತ ನಿಮ್ ಕಣ್ಮುಂದೆನೆ ಇದೆ. ಸೊ ಇದ್ರಲ್ಲಿ ಹನಿ ಇರೋದಿಲ್ಲ, ನೀವು ಟಚ್ ಮಾಡಿ ನೋಡಿದ್ರೆ ಪೌಡರ್ ತರ, ಜಾಗ್ರಿ ಪೌಡರ್ ಅಥವಾ ಶುಗರ್ ಸಿರಪ್, ವ್ಯಾಕ್ಸ್ ಕೋಟಿಂಗ್ ತರ ಇರುತ್ತೆ. ಸೊ ಅದನ್ನ ನಾವು ಮಿಕ್ಸ್ ಏನು ಅದನ್ನ ಪ್ಯೂರ್ ಹನಿ ಅಂತ ಹೇಳಲ್ಲ, ಮಿಕ್ಸಿಂಗ್ ಆಗಿರುವಂತ ಹನಿ. ಅದೇ ತರ ನಾವು ಹೊರಗಡೆ ಹೆಂಗೋ ಕ್ಲೀನ್ ಮಾಡ್ತಾ ಇರ್ತೀವಿ, ನಮ್ಮ ಫೇಸ್ ಅನ್ನ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಕ್ಲೀನ್ ಆಗಿರ್ತೀವಿ. ನಮ್ಮ ಬಾಡಿ ಒಳಗಡೆ ಕ್ಲೀನ್ ಮಾಡೋದಕ್ಕೆ ನಮ್ಗೆ ಇದೆ ಡಿಟಾಕ್ಸ್ ಡ್ರಿಂಕ್, ಗ್ರೀನ್ ಟೀ ಇದೆ. ಸೊ ಈ ಗ್ರೀನ್ ಟೀ ನಮ್ಮ ಒಳಗಿನ ಬಾಡಿನ ಕ್ಲೀನ್ ಮಾಡುತ್ತೆ. ಹಾಗೆ ಎಲ್ಲ ತರದ ಏನಿದೆ BP ಆಗಿರ್ಬೋದು, ಶುಗರ್ ಇರ್ಬೋದು, ಸಣ್ಣ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಈ ಗ್ರೀನ್ ಟೀ ತುಂಬಾ ಹೆಲ್ಪ್ ಆಗುತ್ತೆ. ಸ್ಯಾಶೆಟ್ ರೂಪದಲ್ಲಿ ಇರುತ್ತೆ. ಒಂದು ಸ್ಯಾಚೆಟ್ನಿಂದ ನಾವು ಆಲ್ಮೋಸ್ಟ್ 2-3 ಗ್ಲಾಸ್ ಅಷ್ಟು ನಾವು ಗ್ರೀನ್ ಟೀನ ನಾವು ಉಪಯೋಗಿಸಬಹುದು. ಹಾಗೆ ಹೆಲ್ತ್ ಕೇರ್ ಅಲ್ಲಿ ಬೇರೆ ಬೇರೆ ತರದ ಐಟಮ್ಸ್ ಗಳಿದೆ. ತುಂಬಾ ಜನ ಹೆಲ್ತ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ತಮ್ಮ ಆರೋಗ್ಯನ ಸುಧಾರಿಸ್ಕೊಂಡಿದ್ದಾರೆ. ಹಾಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ವೆಲ್ ಪ್ರಾಡಕ್ಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರುವಂತದ್ದು ಮಂಡಿ ನೋವು, ಕಾಲ್ ನೋವು. ಎಲ್ಲಿ ಕೇಳಿದ್ರು ಕಾಲ್ ನೋವು ಅಂತ ಹೇಳ್ತೀವಲ್ವಾ. ಸೊ ಕಾಲ್ ನೋವಿಗೆ ಮೇನ್ ಆಗಿ ಏನ್ ಪ್ರಾಬ್ಲಮ್ ಇರುತ್ತೆ, ನಮ್ಮ ಬಾಡಿನಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಅದಕ್ಕೆ ನಮ್ಗೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಅಂತ ಮೋದಿಕೇರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಮ್ಗೆ ಬಾಡಿಗೆ ಬೇಕಾಗುವಂತ ಕ್ಯಾಲ್ಸಿಯಂ ಏನು ಡಿಫಿಷಿಯನ್ಸಿ ಇದೆ ಅದನ್ನ ಸಪೋರ್ಟ್ ಮಾಡೋದಕ್ಕೆ ಈ ನಮ್ಮ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಹೆಲ್ಪ್ ಆಗುತ್ತೆ. ಅದೇ ಮಂಡಿ ನೋವಿದು ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಬೇಕಾಗಿರುವಂತ ಮಂಡಿ ನೋವಿಗೆ ಸೊಲ್ಯೂಷನ್, ಆ ಮಂಡಿ ನೋವು ಮತ್ತೆ ಬಾರದೆ ಇರುವಂಗೆ ತಡೆಯೋದಕ್ಕೆ ಈ ಗ್ಲುಕೋಸಮೈನ್ ಹೆಲ್ಪ್ ಆಗುತ್ತೆ. ಕ್ಯಾಲ್ಸಿಯಂ ಮತ್ತೆ ಗ್ಲುಕೋಸಮೈನ್ ಒಟ್ಟಿಗೆ ತಗೊಂಡಾಗ ಆಲ್ಮೋಸ್ಟ್ 3 to 6 months ನಾವು ಕಂಟಿನ್ಯೂಸ್ ತಗೊಂಡ್ರೆ ಆ ಕಾಲ್ ನೋವಿನ ಪ್ರಾಬ್ಲಮ್ ಯಾವುದೇ ಡಾಕ್ಟರ್ ಸಹಾಯ ಇಲ್ಲದೆ ನಾವು ಕ್ಲಿಯರ್ ಮಾಡ್ಕೋಬಹುದು. ನಾನು ಕೆಲವು ಪ್ರಾಡಕ್ಟ್ಸ್ ಅನ್ನ ತೋರಿಸಿದ್ದೀನಿ. ಸೊ ತುಂಬಾ ಪ್ರಾಡಕ್ಟ್ಸ್ ಇದ್ರಲ್ಲಿ ಸಿಗುತ್ತೆ. ನಮ್ಗೆ ನಾಳೆ ಮತ್ತೆ ಪ್ರಾಡಕ್ಟ್ ಸೆಕ್ಷನ್ ಇರುತ್ತೆ. ಸೊ ಅದ್ರಲ್ಲಿ ನೀವು ಅಟೆಂಡ್ ಆಗ್ಬೋದು. ಪ್ರಾಡಕ್ಟ್ ಬಗ್ಗೆ ನಮ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದ್ರಲ್ಲಿ ನಾವು ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ನಾನು ಶಾರದಾ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓವರ್ ಟು ಶಾರದಾ ಮೇಡಮ್. ಥ್ಯಾಂಕ್ ಯು ಜಯಶ್ರೀ ಮ್ಯಾಮ್. ಸೊ ವಂಡರ್ಫುಲ್ ಆಗಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ನಾವು ಸೆಲ್ಫ್ ಆಗಿ ಮಾಡ್ಕೊಳ್ಳಕ್ಕೆ ಮೋದಿಕೇರ್ ಅವಕಾಶ, ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾನು ಖಂಡಿತ ಈಗ ಸುಮಾರು ಫಸ್ಟ್ ಟೈಮ್ ಇಲ್ಲಿ ಯಾರೆಲ್ಲ ಬಂದಿದ್ದೀರಾ, ಈ ತರ ಒಂದು ಅವಕಾಶ ಈಗಲೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅಂತ ಹೇಳೋರು ದಯವಿಟ್ಟು ಒಂದು ಫ್ಯೂ ಸೆಕೆಂಡ್ಸ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಿಮಗೆ ಏನ್ ಅನ್ಸಿದೆ ಅಂತ ಹೇಳಕ್ಕಾಗತ್ತಾ? ಸುಮಾರು ಹೊಸ ಹೆಸರುಗಳೆಲ್ಲ ನೋಡ್ತಾ ಇದ್ದೀನಿ. ಅಂಕಿತಾ, ಕಿರಣ್, ಆಶಾ, ದೀಪ್ತಿ, ನಯನಾ. ಎಸ್, ಯಾರಾದ್ರೂ ಪರವಾಗಿಲ್ಲ, ಬನ್ನಿ, ಬಂದು ನಿಮ್ಮ ಹೆಸರು, ನೀವೇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಇವತ್ತು ನೋಡಿರೋ ಅವಕಾಶ ನಿಮಗೆ ಏನ್ ಅನ್ಸಿದೆ ಶೇರ್ ಮಾಡ್ಬೋದಾ? ಎಸ್, ಓಕೆ. ಒಂದ್ ವೇಳೆ ಇಲ್ಲಿ ಶೇರ್ ಮಾಡ್ಕೊಳಕ್ಕೆ ಹೆಸಿಟೇಷನ್ ಇದ್ರೆ ಖಂಡಿತ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದಾರೋ ಅವ್ರ ಹತ್ರ ನೀವು ಖಂಡಿತ ಕಾಂಟ್ಯಾಕ್ಟ್ ಅಲ್ಲಿ ಇರ್ರಿ. ಯಾಕಂದ್ರೆ ಅವರು ನಿಮಗೆ, ನೀವೊಂದು ನಿರ್ಧಾರ ತಗೊಂಡು ಇಲ್ಲಿ ಮೋದಿಕೇರ್ಗೆ ಬಂದಾಗ ನೀವು ಒಬ್ರೇ ಇರಲ್ಲ, ನಿಮಗೆ ಸಪೋರ್ಟ್ ಮಾಡೋಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋದು ಹೇಳೋದಕ್ಕೋಸ್ಕರನೇ ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಕೇಳಿದಷ್ಟೇ, ಬೇರೇನಿಲ್ಲ. ಅಂಡ್ ವಿತೌಟ್ ಇನ್ವೆಸ್ಟ್ಮೆಂಟ್, ನಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಸ್ವಂತವಾಗಿ ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತಿದ್ರೆ ಎಷ್ಟೊಂದು ಕಾಂಪಿಟೇಷನ್ಸ್ಗಳು ಹೊರಗಡೆ ಸಿಗುತ್ತೆ ಅಲ್ವಾ. ಬಟ್ ಇಲ್ಲಿ ಯಾವುದೇ ವಿಧವಾದ ಕಾಂಪಿಟೇಷನ್ ಇಲ್ಲ. ಒಂದು ಕೋಆಪರೇಷನ್ ಇಂದ, ಒಗ್ಗಟ್ಟಿಂದ ಎಲ್ಲರೂ ಸೇರಿ ಮಾಡಬಹುದು, ಎಲ್ಲರೂ ವಿನ್ ಆಗ್ಬಹುದು. ಸೊ ಈ ತರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಟ್ಟಿರುವಂತ ಸಮೀರ್ ಮೋದಿ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳೋಣ. ಬಿಕಾಸ್ ಅವರ ಉದ್ದೇಶ ಇಷ್ಟೇ ಇರೋದು, ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಬೇಕು. ಯಾವ ತರ ಸ್ವಾತಂತ್ರ್ಯ? ದೇಶದ ಸ್ವಾತಂತ್ರ್ಯ ನಮ್ಗೆಲ್ಲರಿಗೂ ಸಿಕ್ಕಿದೆ. ಬಟ್ ಅವ್ರು ಹೇಳ್ತಾ ಇರೋದು ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು, ಸಮಯದ ಸ್ವಾತಂತ್ರ್ಯ ಆಗಿರ್ಬೋದು, ಅಥವಾ ನಿಮ್ಮ ಜೀವನನ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶದ
ಮೂಲಕ ಈ ಮೋದಿ ಕೇರ್ನ ಕೊಟ್ಟಿದ್ದಾರೆ. ನೀವು ಡಿಸೈಡ್ ಮಾಡಿ, ಬಿಕಾಸ್ ಯಾವುದೇ ಒಂದು ಸ್ಟೆಪ್ ಮುಂದೆ ಇಡ್ಬೇಕಂದ್ರೆ ಆ ಡಿಸಿಷನ್ ನಮ್ಮಲ್ಲಿ ಬರಬೇಕು ಅಲ್ವಾ. ಆ ನಿರ್ಧಾರ ತಗೊಂಡು ಒಳಗಡೆ ಬಂದಾಗ ವೆಲ್ಕಮ್ ಟು ಮೋದಿ ಕೇರ್ ಅಂತ ಹೇಳ್ತಾ, ಈ ಮೋದಿ ಕೇರ್ ಅವಕಾಶದಲ್ಲಿ ನಾನು ಏನ್ ಪಡ್ಕೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಈ ಅವಕಾಶಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇದರಲ್ಲಿ ಇರುವಂತ ಒಂದು ಟೂತ್ ಪೇಸ್ಟ್ ಮತ್ತೆ ವಾಶ್ಮೇಟ್ ಪೌಡರ್. ಸೊ ಲಾಂಡ್ರಿ ಕೇರ್ ಪೌಡರು ಮತ್ತೆ ಟೂತ್ ಪೇಸ್ಟ್ ನನ್ನನ್ನ ಈ ಅವಕಾಶಕ್ಕೆ ತಂದಿರೋ ಕಾರಣ. ಯಾಕಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಅಂತ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಇನ್ನೊಂದು ಇಂಡಿಯನ್ ಕಂಪನಿ. ಸೊ ನಾವು ಏನೇ ಪ್ರಾಡಕ್ಟ್ ಬಳಸಿದಾಗ್ಲೂ ಅದಕ್ಕೆ ಕೊಡುವಂತ ಟ್ಯಾಕ್ಸ್ ಇಂಡಿಯನ್ ಎಕಾನಮಿಗೆ ಹೋಗುತ್ತೆ, ಅದು ಒಂದು. ಅಂಡ್ ಪರಿಸರಕ್ಕೆ ಹಾನಿಕರ ಇಲ್ಲ, ಅದೇ ಸಮಯ ನಮಗೂ ಯಾವ ಹಾನಿಕರನೂ ಮಾಡಲ್ಲ. ಈ ಒಂದು ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ಜಾಸ್ತಿ ದಿವಸ ಬಾಳಿಕೆ ಬರೋದು ನಮಗೆ ಎಕನಾಮಿಕಲ್ ಆಗಿ ಕಾಸ್ಟ್ ವೈಸು ಆಗುತ್ತೆ. ಓಕೆ, ಅಂಡ್ ಇದನ್ನ ನಾನು ಒಂದು ನಿರ್ಧಾರ ಮಾಡಿ ನನ್ನ ಅಂಗಡಿನ ಚೇಂಜ್ ಮಾಡ್ಕೊಂಡೆ. ನಾನು ಎಷ್ಟು ದಿವಸ ತಗೊಳ್ತಾ ಇರೋ ಅಂಗಡಿಯಿಂದ ಮೋದಿ ಕೇರ್ ಅವಕಾಶಕ್ಕೆ ಬಂದು ಅಲ್ಲಿರೋ ಪ್ರಾಡಕ್ಟ್ಗಳನ್ನ ಬಳಸಕ್ ಶುರು ಮಾಡಿದ್ದಕ್ಕೆ ನಾನು ಇಲ್ಲಿ ಪಡ್ಕೊಂಡಿರೋದು ಏನಲ್ಲ ಅಂದ್ರೆ ಒಂದು ಫ್ರೀ ಆಗಿ ಫಾರಿನ್ ಟ್ರಿಪ್ ಹೋಗಿ ಬಂದೆ. ಫಾರಿನ್ ಟ್ರಿಪ್ ಅನ್ನೋದು ನಮ್ಮ ಕನಸುಗಳಲ್ಲೂ ಇಲ್ಲ, ಆದ್ರೆ ಅದು ನನಗೆ ಈ ಅವಕಾಶದಲ್ಲಿ ಬಂದಿರೋದು. ಅದಲ್ಲದೆ ಒಂದು ಲೋಕಲ್ ಕೊಡೈಕ್ಯಾನಲ್ ಟ್ರಿಪ್ಗೂ ಕ್ವಾಲಿಫೈ ಆಗಿದೆ. ಬಟ್ ನೋಡಿ, ಯಾವುದೇ ಒಂದು ಕಂಪನಿಯಲ್ಲಿ ಒಂದು ಆಫರ್ ಕೊಟ್ಟಿದ್ರೆ ಅದನ್ನ ತಗೊಂಡಿಲ್ಲ ಅಂದ್ರೆ ಅದು ಹೋಗುತ್ತೆ, ವಾಪಸ್ ಕಂಪನಿಗೆ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಕೊರೋನಾ ಟೈಮಲ್ಲಿ ನಮಗೆ ಕೊಡೈಕ್ಯಾನಲ್ ಟ್ರಿಪ್ಗೆ ಕ್ವಾಲಿಫೈ ಆಗಿದ್ವಿ. ಬಟ್ ಕೊರೋನಾ ಸಮಯದಲ್ಲಿ ಇಲ್ಲೂ ಹೋಗಕ್ ಆಗಲ್ಲ ಅಂತ ಹೇಳಿ ಅಲ್ಲಿ ನಮಗೆ ಏನ್ ಖರ್ಚು ಮಾಡ್ತಾರೋ ಆ ಅಮೌಂಟ್ ನ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ರು. ಸೊ ಈ ತರ ಒಂದು ಗುಡ್ ಫುಲ್ ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಜೆನ್ಯೂನ್ ಕಂಪನಿನ ನಾನು ಕೈ ಜೋಡಿಸ್ಕೊಂಡಿದ್ದೀನಿ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ಅಂಡ್ ಇದು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಪ್ರೂವ್ ಆಗಿದೆ. ಓಕೆ, ಅಂಡ್ ಅದಲ್ಲದೆ ನಾನ್ ಮಾತ್ರ ಬೆಳೆದಿಲ್ಲ, ನನ್ನನ್ನ ಈ ಅವಕಾಶದಲ್ಲಿ ನನ್ನ ನಂಬ್ಕೊಂಡು ಬಂದಿರೋರು ಅವರ ಜೀವನದಲ್ಲೂ ಎಷ್ಟೋ ಬದಲಾವಣೆಗಳನ್ನ ಅವ್ರು ಪಡ್ಕೊಂಡಿದ್ದಾರೆ. ಸೊ ಇದೆಲ್ಲ ನಾವು ಒಗ್ಗಟ್ಟಿಂದ ಟೀಮ್ ಆಗಿ ಬೆಳೀತಾ ಇರುವಾಗ ಸಂತೋಷದಿಂದ ಎಲ್ಲಾ ಕಡೆನೂ ಹೋಗ್ತೀವಿ. ಒಂದು ಒಳ್ಳೆ ವಾತಾವರಣ ನಮ್ಗೆ ಸಿಕ್ಕಿದೆ ಈ ಮೋದಿ ಕೇರ್ ಅವಕಾಶದಲ್ಲಿ. ಸೊ ಇಷ್ಟು ಹೇಳ್ತಾ ನಾನು ಜಯಶ್ರೀ ಮೇಡಮ್ನು ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಜಯಶ್ರೀ ಅಂತ. ನಾನು ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಕಾಂಪ್ರಮೈಸ್ಡ್ ಲೈಫ್ ಅಂತ ಹೇಳ್ಬಹುದು. ಯಾಕಂದ್ರೆ ಖರ್ಚುಗಳು, ಬ್ಯಾಂಗ್ಳೂರ್ ಅಂದ್ರೆ ಗೊತ್ತಲ್ವಾ, ಖರ್ಚುಗಳು ಬೇಕಾದಷ್ಟು ಇರುತ್ತೆ. ಏನಿದ್ರು ಕೂಡ ನಾವು ಮಕ್ಕಳ ಎಜುಕೇಶನ್ಗೆ ಅಂತ ಸ್ಪೆಂಡ್ ಮಾಡ್ತಾ ಇರ್ತೀವಿ. ನನ್ಗೂ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಹೊರಗಡೆ ಹೋಗೋಕೆ ಅವಕಾಶ ಇರ್ಲಿಲ್ಲ, ಯಾಕಂದ್ರೆ ಮನೆಯಲ್ಲಿ ಜವಾಬ್ದಾರಿ ಇತ್ತು, ನೋಡ್ಕೋಬೇಕು ಅಂತ. ಸೊ ನನ್ ಫ್ರೆಂಡ್ ಒಬ್ರು ಈ ಅವಕಾಶ ತೋರಿಸಿದ್ರು. ಆವಾಗ ಗೊತ್ತಾಗಿದ್ದು ಮನೆಯಲ್ಲೇ ಇದ್ದು ನಾನು ಏನಾದ್ರು ಮಾಡಬಹುದು ಅಂತ. ಸೊ ಮನೆಯಲ್ಲೇ ಇದ್ದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೆ. ತುಂಬಾ ಫ್ರೆಂಡ್ಸ್ ಗೆಲ್ಲ ರೆಕಮೆಂಡ್ ಮಾಡಿದೆ. ಯಾಕಂದ್ರೆ ಲೇಡೀಸ್ ಅಂದ್ರೆ ಗೊತ್ತಲ್ವಾ, ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಬರ್ತಾರೆ. ಏನ್ ಖುಷಿ ವಿಷಯ ಇದ್ರೂ ನಾವು ಶೇರ್ ಮಾಡ್ತೀವಿ, ಏನ್ ತಗೊಂಡ್ರು ಅದನ್ನ ಶೇರ್ ಮಾಡ್ತೀವಿ. ಸೊ ಅವರಿಗೂ ಇಷ್ಟ ಆಯ್ತು. ಅವರೆಲ್ಲ ನನ್ಗೆ ಇಷ್ಟಪಟ್ಟಿದ್ದನ್ನ ಅವರು ಇಷ್ಟಪಟ್ರು. ಸೊ ಅವ್ರು ಅದರಿಂದಾಗಿ ಬಿಸ್ನೆಸ್ ಡೆವಲಪ್ ಆಯ್ತು. ಸೊ ಈ ಬಿಸ್ನೆಸ್ ಮೂಲಕ ನಾನು ಕೂಡ ಒಂದು ಒಳ್ಳೆ ಇನ್ಕಮ್ ಇರ್ಬೋದು, ಅಥವಾ ಫಾರಿನ್ ಟ್ರಿಪ್, ಶಾರದಾ ಮೇಡಮ್ ಹೇಳ್ದಂಗೆ ಥೈಲ್ಯಾಂಡ್ ಫಾರಿನ್ ಟ್ರಿಪ್ ಗೆ ಕೂಡ ಹೋಗಿ ಬಂದಿದ್ದೀವಿ. ಅದ್ರ ಜೊತೆಗೆ ಬೇಕಾದಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್. ಯಾಕಂದ್ರೆ ಹೌಸ್ ವೈಫ್ ಆಗಿ ಮನೆಯಲ್ಲಿ ಇದ್ರೆ ಬೇರೆಯವ್ರ ಜೊತೆ ಮಾತಾಡಕ್ಕೆ ಅವಕಾಶನೇ ಸಿಗಲ್ಲ, ಬರೀ 4 ಗೋಡೆ ಮಧ್ಯೆ ಇರ್ತೀವಿ. ಆತರ ಇದ್ದವಳು ನಾನು ಎಲ್ಲಾ ಕಡೆಗೆ ಹೋಗುವಂಗೆ ಆಯ್ತು. ನಂಗೆ ಒಂದು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದಕ್ಕೆ ಹೇಳ್ಕೊಡ್ತು ಈ ಮೋದಿ ಕೇರ್ ಸಿಸ್ಟಮ್. ಹಾಗೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ನಮ್ಗೆ ಸಿಸ್ಟಮ್ ಮೂಲಕ ನಾವು ಕಲ್ತಿದೀವಿ. ಈ ಅವಕಾಶ ಇವಾಗ ನಿಮ್ ಮುಂದೆ ಇದೆ ಎಲ್ರಿಗೂ ಕೂಡ. ಯಾಕಂದ್ರೆ ಜಸ್ಟ್ ಚೇಂಜಿಂಗ್ ದ ಶಾಪ್ ಇದ್ರೆ ಮಾಡ್ಬೇಕಾಗಿರೋದು ಅಷ್ಟೇ ಸಿಂಪಲ್. ಯಾರೆಲ್ಲ ಇವತ್ತು ಹೊಸೊಬ್ರು ಇದೀರಾ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್, ಒಂದು ID ಪ್ರೂಫ್ ನ ಸಬ್ಮಿಟ್ ಮಾಡಿದ್ರೆ ಸಾಕು. ಅದ್ರ ಮೂಲಕ ನೀವು ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇದೆ, ಮೋದಿ ಕೇರ್ ಆಫೀಸ್ ಇದೆ, ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮನ್ನೆಲ್ಲ ಮೋದಿ ಕೇರ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಇದ್ದವ್ರು ನಿಮ್ ಪರಿಚಯ MX 4480 ನಲ್ಲಿ ಇದಾರೆ ಅಲ್ವಾ, ವಿಡಿಯೋ ಆನ್ ಮಾಡಿ ಕೂತಿದ್ದೀರಾ, ಸರ್ ಮತ್ತೆ ಮೇಡಮ್ ಇದ್ದಾರೆ. ನಿಮ್ ಪರಿಚಯ ಮಾಡ್ಕೊಡ್ಬೋದಾ? ಜಸ್ಟ್ ಸ್ಪೀಕರ್ ಅನ್ನ ಪ್ರೆಸ್ ಮಾಡಿ, ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಸ್ಪೀಕರ್ ಇದೆಯಲ್ವಾ,
ಅಲ್ಲಿ ಪ್ರೆಸ್ ಮಾಡಿದಾಗ ವಿಡಿಯೋ ಆನ್ ಸಾರಿ ಮಣಿ ಅವರು ಯಾ ಆಡಿಯೋ ಆನ್ ಸುಬ್ರಹ್ಮಣ್ಯ ಆಗುತ್ತೆ. ಅವರು ಅದು ಮೈಕ್ ಬಟನ್ ಆನ್ ಮಾಡಿ. அந்த வீடியோ பக்கத்துல இருக்கு பாருங்க ஒரு பட்டன். நமஸ்காரம். வணக்கம் மேடம். வணக்கம் வணக்கம், சொல்லுங்க. நல்லா இருக்கிறீங்களா? நல்லா இருக்கேன். சோ உங்களை பத்தி இந்த பேக்ரவுண்ட் சொல்லுங்க, நீங்க என்ன பண்ணிட்டு இருக்கீங்க? மோதி கேர்ல வந்து உங்களுக்கு என்ன எப்படி இருக்கு? மோதி கேர் எடுத்துட்ட பின்ன உங்களுக்கு எப்படி இருக்குன்றது நீங்க சொல்லுங்க. அதான் மோதி கேர் மேடம். இது நீங்க என்ன பண்றீங்கன்றது சொல்லுங்க. பேக்ரவுண்ட் உங்களோடது. பேக்ரவுண்ட் ஆட்டோ ஓட்டி இருக்கிறேன் ಮೇಡಮ್. ಓಕೆ. ಆಟೋ ಓಟಿ இருக்கிறோம். ಆದ್ರೆ ಒಂದು ಎರಡು ಪ್ಲೇಟ್ ಯೂಸ್ பண்ண நோனி வந்து ಆಮೇಲೆ கேசியம் வந்து பரவாயில்ல சார். ரிசல்ட் நல்லா வருதுங்க மேடம். பரவாயில்ல அது. வெரி குட். இது பரவாயில்ல, இப்போ நல்லா இருக்குதுங்க. வெரி குட். தேங்க்யூ மணி சார். யா. சோ நெக்ஸ்ட் நான் சேர்க்கலான்னு இருக்கிறேங்க. கொஞ்சம் டைம் கிடைக்கல. ஸ்கூல் கிட்ட கொஞ்சம் வேலை இருக்குது. அதனால கொஞ்சம் அப்படி இப்படி கொஞ்சம் ஓடிட்டு இருக்கிறோம். கண்டிப்பா சார், கண்டிப்பா. இது வந்துட்டு நிதானமா நீங்க யூஸ் பண்ணதான் அதோட உங்களுக்கு ப்ராடக்ட் மேல நம்பிக்கை வந்ததுன்னா கண்டிப்பா இந்த அவகாசத்துல எல்லாம் ஒவ்வொரு ஸ்டெப்பா கத்துண்டு பண்ணலாம். ஓகே, சரிங்க மேடம். குட். ಆಲ್ ದಿ ಬೆಸ್ಟ್. ಯಾ, ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರು ಬರ್ತೀರಾ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಕ್ಕೆ? ನಾಗರಾಜ್ ಸರ್. ಎಸ್ ಸರ್, ವಿ ಹ್ಯಾವ್ ಇನ್ನೊಬ್ರನ್ನ ಇನ್ವೈಟ್ ಮಾಡಕ್ ಇಷ್ಟಪಡ್ತೀನಿ. ಕಿರಣ್. ಎಸ್ ಸರ್, ವೆಲ್ಕಮ್ ಸರ್ ನಾಗರಾಜ್ ಸರ್. ಅವರೊಂದು ವರ್ಕ್ ಮಾಡ್ತಾ ಇದನ್ನ ಪಾರ್ಟ್ ಟೈಮ್ ಅಲ್ಲಿ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಒನ್ ಆಫ್ ದ ಗ್ರೇಟ್ ಏನ್ ಹೇಳೋದು, ಪಾರ್ಟ್ ಟೈಮ್ ಅಲ್ಲಿ ಅಷ್ಟೊಂದು ಕಮಿಟೆಡ್ ಆಗಿ ಮಾಡ್ತಾ ಇರುವಂತ ಒಬ್ಬ ಜೆಂಟಲ್ಮ್ಯಾನ್. ಸೊ ವೆಲ್ಕಮ್ ನಾಗರಾಜ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಬಿಲು. ಆಡಿಯೋ ಬಿಲ್ ಇದೆಯಲ್ಲ ಮೇಡಮ್? ಇದೆ. ಎಸ್. ಬೇಸಿಕಲಿ ನಾನು ಹೋಟೆಲ್ ಕೆಲಸ ಮಾಡ್ತೀನಿ. ಹುಟ್ಟಿ ಬೆಳೆದಿದ್ದು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು. ಪ್ರಸ್ತುತ ಬೆಂಗಳೂರಲ್ಲಿ ನಾನು ಹೋಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ಖಂಡಿತ ಈ ಒಂದು ಅವಕಾಶ ಮೂಲಕ ಲಕ್ಷಾಂತರ ಜನ ಪರಿವರ್ತನೆ ಹೊಂದಿದ್ದಾರೆ ಮತ್ತು ಹೊಂದ್ತಾ ಇದ್ದಾರೆ. ನನಗೂ ಯಾಕಂದ್ರೆ ತುಂಬಾ ನನ್ನ 20 ವರ್ಷಗಳ ವೃತ್ತಿ ಜೀವನದಲ್ಲಿ ನನಗೆ ಕನಸಿದೆ ಅಂತ ಯಾರು ಕೇಳಿಲ್ಲ. ಹಾಗೆ ನನ್ನ ಆತ್ಮೀಯ ಮಿತ್ರರು ಈ ಒಂದು ಅವಕಾಶ ಕರ್ಕೊಂಡು ಹೋದಾಗ ನಿಮ್ ಕನಸಿದೆ ಕೇಳಿದ್ರು. ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಈ ಒಂದು ಅವಕಾಶದಲ್ಲಿ ನಮ್ ಜೊತೆ ಬಂದವ್ರನ್ನು ಬೆಳೆಸಬಹುದು ಅನ್ನೋದು ಕೂಡ ತುಂಬಾ ಇಷ್ಟ ಆಯ್ತು. ಇವಾಗ ಮೇಡಮ್ ಇದರಲ್ಲಿ ಅದ್ಭುತವಾದ ಪ್ರಾಡಕ್ಟ್ ಇದೆ ಕಾಂಬೋಡಿಯನ್ ಕಲ್ಪವೃಕ್ಷ. ಹಾಗೆ ಇದನ್ನ ನಾನು ಉಪಯೋಗಿಸಿ ಹಾಗೆ ನನ್ನ ಅಕ್ಕಪಕ್ಕದವರಿಗೆ ಅಥವಾ ಪ್ರೀತಿ ಪಾತ್ರರಿಗೆ ಹಂಚಿಕೊಳ್ತಾ ಬಂದೆ. ಇದರಿಂದ ನನಗೆ ಆದಾಯ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಪ್ರಸ್ತುತ ನಾನು ಇವಾಗ ಒಂದು 3,000 ರಿಂದ 4,000 ಆದಾಯ ಕೊಟ್ಕೊಳ್ತಾ ಇದ್ದೀನಿ. ಸೊ ಈ ಡಿಸೆಂಬರ್ ಹೊತ್ತಿಗೆ ನನ್ನ ಆದಾಯ 40,000 ರಿಂದ 50,000 ಮಾಡ್ಕೊಳ್ಬೇಕಂತ ಈ ಒಂದು ಅವಕಾಶದಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೇವಲ SLC ಓದಿರೋ ನಾನು ಇವತ್ತು ತುಂಬಾ ಅದ್ಭುತವಾಗಿ ಮಾತಾಡ್ಲಿಕ್ಕೆ ಕಲ್ತಿದ್ದೆ ಅಂದ್ರೆ ಈ ಒಂದು ಅವಕಾಶದಲ್ಲಿರೋ ತರಬೇತಿ ಹಾಗೂ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಮತ್ತೆ ಇನ್ನೊಂದಿದೆ, ಚೀನಿಯಲ್ಲಿ ಒಂದು ಗಾದೆ ಇದೆ, ನಮ್ಗೆ 1 ವರ್ಷದ ಆದಾಯ ಬೇಕೆಂದ್ರೆ ನಾವು ಧಾನ್ಯ ಬೆಳಿಬೇಕಂತೆ. ಹಾಗೆ ಒಂದು 10 ವರ್ಷದ ಆದಾಯ ಬೇಕೆಂದ್ರೆ ನಾವು ಮರ ಬೆಳೆಸ್ಬೋದು. ನಮ್ಗೆ ಒಂದು 100 ವರ್ಷ ಅಂದ್ರೆ ನಿರಂತರ ಒಂದು 300 ವರ್ಷಗಳ ಆದಾಯ ಬೇಕಂದ್ರೆ ಖಂಡಿತ ನಾವು ಜನರನ್ನು ಬೆಳೆಸ್ಬೇಕು. ಈ ಒಂದು ಅವಕಾಶದಲ್ಲಿ ತುಂಬಾ ಜನರನ್ನು ಬೆಳೆಸಿದ್ರೆ ನಾವು ನಿರಂತರ 100 ರಿಂದ 200 ವರ್ಷ ಆದಾಯ ತಗೊಳ್ಬಹುದು. ಏನಿಲ್ಲ, ಕೇವಲ ಒಂದು ಅಂಗಡಿ ಬದಲಾಯಿಸಿ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಬಹುದು ಅನ್ನೋದು. ಹಾಗೆ ಅವಕಾಶ ಕೊಟ್ಟಂತ ಮಹೇಶ್ ಪಟ್ಗಾರ್ ಹಾಗೂ ಈ ಒಂದು ಮೈ ಟೀಮ್ ನ ಎಲ್ಲಾ ಲೀಡರ್ಸ್ಗಳು ನನ್ನ ಅನಂತ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್. ಸೊ ಎಸ್ ಫ್ರೆಂಡ್ಸ್, ಈಗ ನೀವೆಲ್ಲರೂ ಇಲ್ಲಿ ಇದೇ ರೀತಿ ಎಲ್ಲಾ ಕ್ಯಾಟಗರಿಯಿಂದನೂ ಫ್ರಮ್ ಏನ್ ಹೇಳೋದು ಅನ್ಎಜುಕೇಟೆಡ್ ಇಂದ ಹಿಡಿದು IAS ಆಫೀಸರ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲರೂ ಈ ಅವಕಾಶದಲ್ಲಿ ಇದ್ದಾರೆ. ಜಸ್ಟ್ ಅವರ ಅಂಗಡಿನ ಬದಲಾವಣೆ ಮಾಡಿ ಅವರ ಜೀವನದಲ್ಲಿ ಏನೆಲ್ಲ ಪಡ್ಕೊಳ್ಬೇಕು ಅಂತಿದ್ದಾರೆ ಖಂಡಿತ ಇದರಲ್ಲಿ ಪಡ್ಕೊಳ್ಬಹುದು. ಅಂಡ್ ಈ ಪ್ಲಾಟ್ಫಾರ್ಮ್ ನಮಗೆಲ್ಲ ಕೊಟ್ಟಿರುವಂತ ಸಪೋರ್ಟಿಂಗ್ ಸಿಸ್ಟಮ್ ಹ್ಯಾಂಡ್ ಅಂತ ಹೇಳೋದಕ್ಕೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದವರು ಅಂಡ್ ಅವರ ಹಸ್ಬೆಂಡ್ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ. ಸೊ ಸಂಧ್ಯಾ ಮೇಡಮ್ ಮತ್ತೆ ಕೃಷ್ಣಮೂರ್ತಿ ಸರ್ ನಮ್ ಎಲ್ಲರಿಗೂ ಅಪ್ಲೈನ್ ಆಗಿದ್ದು, ಮೆಂಟರ್ ಆಗಿದ್ದು, ಅವ್ರ ಏನ್ ನಮ್ಮ ಹೇಳ್ಕೊಡ್ತಾ ಇದ್ದಾರೋ ಆ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಖಂಡಿತ ನಾವು ಎಲ್ಲರೂ ಒಗ್ಗಟ್ಟಿಂದ ಸಕ್ಸಸ್ ಕಡೆ ಹೋಗ್ತಾ ಇದ್ದೀವಿ.
ಸೊ ಇದು ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ನೀವೆಲ್ಲ ನಮ್ಮ ಅವಕಾಶಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಟೇಕ್ ಯುವರ್ ವೈಸ್ ಡಿಸಿಷನ್. ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದಾರೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ KYC ಡೀಟೇಲ್ಸ್ ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸಿಗುವಂತ ಆ MCA ನಂಬರ್ ಅಂತ ಏನಿದೆ 8 ಡಿಜಿಟ್ಸ್ ನಂಬರ್, ಅದಲ್ಲಿ ನಿಮ್ಗೆ 2 ರೈಟ್ ಸಿಗುತ್ತೆ. ಒಂದು, ನಿಮ್ಮ ಮನೆಗೆ ಪ್ರಾಡಕ್ಟ್ಸ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಯೂಸ್ ಮಾಡಬಹುದು. ಇನ್ನೊಂದು, ಬೇರೆಯವ್ರಿಗೆ ಅವಕಾಶ ಕೊಡ್ಬೋದು. ಸೊ ಈ 2 ರೈಟ್ಸ್ ಅನ್ನು ನೀವು ಉಪಯೋಗ ಮಾಡ್ಕೊಳ್ಬಹುದು ಒಳ್ಳೆ ರೀತಿಯಲ್ಲಿ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ನಾಳೆ ನಮಗೆ ಪ್ರಾಡಕ್ಟ್ಸ್ ಬಗ್ಗೆ ಇರುತ್ತೆ. ಖಂಡಿತ ಇದೇ ಟೈಮಿಂಗ್ಗೆ ಜಾಯಿನ್ ಆಗಿ ನೀವು ಆ ಪ್ರಾಡಕ್ಟ್ಸ್ ಮಾಹಿತಿಗಳೆಲ್ಲ ತಿಳ್ಕೊಳ್ಬಹುದು. ಅಂಡ್ ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರೋ ಖಂಡಿತ ಭಾನುವಾರ ನಮ್ಮ ಆಫೀಸಲ್ಲಿ ಫಿಸಿಕಲ್ ಮೀಟ್ ಇದೆ. ಸೊ ಬೆಳಗ್ಗೆ 10:45ಗೆ ಇರುತ್ತೆ. ದಯವಿಟ್ಟು ನಿಮ್ಮ ಅಪ್ಲೈನ್ಸ್ ನ ಕೇಳ್ಕೊಂಡು ಅಥವಾ ನಿಮ್ಗೆ ಅವಕಾಶ ಕೊಟ್ಟಿರೋರ್ನ ಕೇಳ್ಕೊಂಡು ಅಡ್ರೆಸ್ ತಗೊಂಡು ಅಲ್ಲಿ ಬನ್ನಿ. ಇನ್ನ ಬೇಕಾದಷ್ಟು ಜನನ ನೀವು ಫಿಸಿಕಲ್ ಆಗಿ ನೋಡ್ಬಹುದು, ಅವರ ಅನುಭವಗಳನ್ನ ಕೇಳ್ಕೊಳ್ಬಹುದು, ಪ್ಲಸ್ ನಮ್ಮ ಆಫೀಸ್ನು ಮೀಟ್ ಮಾಡ್ದಂಗ ಆಗುತ್ತೆ. ಓಕೆ, ಹೇಳ್ತಾ ಇವತ್ತಿಂದು ಯಾರಾದ್ರೂ ಹೊಸಬ್ರು ಏನಾದ್ರು ಮಾತಾಡಕ್ ಇಷ್ಟಪಡ್ತೀರಂದ್ರೆ ಖಂಡಿತ ಬನ್ನಿ. ಅಂಕಿತಾ ಇದೆ. ಎಸ್, ಅಂಕಿತಾ ಮ್ಯಾಮ್. ನಯನ, ಚಂದ್ರವತಿ ಮ್ಯಾಮ್. ಯಾ, ಸೊ ಓಕೆ, ವಿತ್ ದಿಸ್ ಟೈಮ್ ಆಗಿರೋದ್ರಿಂದ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಸೆಷನ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಯಶ್ರೀ ಮ್ಯಾಮ್.